ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ದೆಹಲಿಯ ಕೆಂಪುಕೋಟೆ ಸಮೀಪ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡಗು ಜಿಲ್ಲೆಯಲ್ಲಿಯೂ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದ್ದು, ಅಪರಾಧ ಪತ್ತೆ ದಳ ತಂಡದಿಂದ ಜನನಿಬಿಡ ಪ್ರದೇಶಗಳಲ್ಲಿ ತಪಾಸಣೆ ನಡೆಸಲಾಗಿದೆ. ಸೂಕ್ಷ್ಮ ಮತ್ತು ಪ್ರವಾಸಿ ಜಿಲ್ಲೆಯಾಗಿರುವ ಕೊಡಗು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ನಗರದ ಬಸ್ ನಿಲ್ದಾಣ, ಪ್ರವಾಸಿ ತಾಣ, ರಾಜಾಸೀಟ್ ಸೇರಿದಂತೆ ವಿವಿಧೆಡೆ ಶ್ವಾನದಳ, ಅಪರಾಧ ಪತ್ತೆ ದಳ ಸಿಬ್ಬಂದಿಗಳು ತಪಾಸಣೆ ನಡೆಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆ ಹಾಗೂ ಸಾಮಗ್ರಿಗಳ ಪರಿಶೀಲನೆ ನಡೆಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ತಪಾಸಣಾ ಕಾರ್ಯ ಕೈಗೊಂಡಿದ್ದು, ಅನುಮಾನಾಸ್ಪದ ವಸ್ತುಗಳು ಹಾಗೂ ವ್ಯಕ್ತಿಗಳು ಕಂಡುಬಂದಲ್ಲಿ ಮಾಹಿತಿ ನೀಡುವಂತೆ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. Search. Search. Next. Search. Search. Search.
ಮಾಡ್ರ ಹಾಂ ಸರಿ ಏ ಥೋड़ा ಸೈಡ್ आओ ठीक है ठीक है Muy parchero, ¿no? ಫಾಸ್ಟಾಗಿ ಹೋಗ್ಬಿಡು ಸಿಟಿ ಇಲ್ಲಿ ಬೈಟ್ಸ್ ಅಲ್ಲೇ ಇದೆ ನೋಡಿ ಆಚೆ ಅಲ್ಲಿ ಹೋಗಿ ಹೋಗಿ
ಪ್ರವಾಸಿ ತಾಣಗಳಲ್ಲಿ ಒಂದಷ್ಟು ತಪಾಸಣೆಯನ್ನು ನಾವಿಲ್ಲಿ ಕಸದ ಡಬ್ಬ ಡಸ್ಟ್ಬಿನ್ ಏನಿದೆ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಇಂತಿಂಚು ಏನಿದೆ ಅದೆಲ್ಲವೂ ಕೂಡ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥ ದೃಶ್ಯ. ಇದು ಸ್ವಲ್ಪ ಹೀಗೆ ಅನ್ಲೀಸಲ್ಲೇ ಮಾಡೋದು ಕೆಲಸ ಜಾಸ್ತಿ. ಸರ್ಚ್ ಅಪರ್ ಸರ್ಚ್ ಸರ್ಚ್ ಬೀದಿ ಡಾಗೆಲ್ಲ ಇರ್ತಾವ. ಸರ್ಚ್ ಅಪರ್ ಸರ್ಚ್ ಅಪರ್ ಟಾಪ್ ನೆಕ್ಸ್ಟ್ next cover cup idi manna go ಕುಶಾಲನಗರದ ಮಾದಾಪಟ್ಟಣ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಪಕ್ಕದಲ್ಲಿ 3 ಎಕರೆ ಪ್ರದೇಶದಲ್ಲಿ 8.60 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ನೂತನ ತಾಲೂಕು ಆಡಳಿತ ಕೇಂದ್ರ ಪ್ರಜಾಸೌಧಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಶಿಲಾನ್ಯಾಸ ನೆರವೇರಿಸಿದರು. ಸಾಧನೆ ತುಂಬಾ ಉತ್ತರ. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದವರು, ನೂತನ ತಾಲೂಕು ಹೆಸರಿಗೆ ಮಾತ್ರ ಘೋಷಣೆಯಾಗಬಾರದು, ಅದಕ್ಕೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಸರ್ಕಾರಗಳ ಕೆಲಸ. ಜನರ ಭಾವನಾತ್ಮಕ ಬೇಡಿಕೆಗಳನ್ನು ಈಡೇರಿಸುವುದು ಕೂಡ ಸರ್ಕಾರದ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ 2 ವರ್ಷ ಅವಧಿ ಪೂರೈಸುವುದರ ಒಳಗೆ 49 ನೂತನ ತಾಲೂಕುಗಳಿಗೆ ಪ್ರಜಾಸೌಧ ಘೋಷಿಸಿ 8.60 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ. ರಾಜ್ಯ ಸರ್ಕಾರ ಭೂ ಸುರಕ್ಷಾ ಯೋಜನೆ ಜಾರಿಗೆ ತರುವ ಮೂಲಕ ಕಳೆದ ಅನೇಕ ವರ್ಷಗಳ ಹಿಂದಿನ ಎಲ್ಲ ಮೂಲ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಡಿಜಿಟಲೀಕರಣ ಮಾಡುವ ಮೂಲಕ ಸಂರಕ್ಷಣೆಗೆ ಒತ್ತು ನೀಡಲಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ದಾಖಲೆಗಳ ಡಿಜಿಟಲೀಕರಣ ಮಾಡಲಾಗ್ತಾ ಇದ್ದು, ಈಗಾಗಲೇ ಸುಮಾರು 50 ಕೋಟಿ ಪುಟಗಳಷ್ಟು ಸ್ಕ್ಯಾನಿಂಗ್ ಮಾಡಲಾಗಿದ್ದು, ಇನ್ನು 50 ಕೋಟಿಗಳಷ್ಟು ಬಾಕಿ ಇದೆ. ಇದರಿಂದ ರೈತರಿಗೆ ತುಂಬಾ ಅನುಕೂಲವಾಗಲಿದೆ. ಅಂಗೈಯಲ್ಲಿ ತಮಗೆ ಬೇಕಾದ ದಾಖಲೆಗಳನ್ನು ಮೊಬೈಲ್ನಲ್ಲಿ ಪಡೆಯುವ ಅವಕಾಶವಿದೆ. ಈ ಹಿಂದೆ ಕಚೇರಿಗಳಲ್ಲಿ ದಾಖಲೆಗಳು ಕಾಣೆಯಾಗಿ ರೈತರು ಅತಂತ್ರ ಬದುಕು ಕಾಣಬೇಕಾದ ಸ್ಥಿತಿ ಇತ್ತು. ಆದರೆ ಈಗ ಮಧ್ಯವರ್ತಿಗಳಿಲ್ಲದೆ ರೈತರು ತಮ್ಮ ದಾಖಲೆಗಳನ್ನು ಪಡೆಯಬಹುದು ಎಂದರು. ಜನಸಾಮಾನ್ಯರ ಕೆಲಸ ಕಾರ್ಯಗಳನ್ನು ಸುಗಮಗೊಳಿಸುವ ಉದ್ದೇಶದಿಂದ ರಾಜ್ಯದ ಎಲ್ಲ ಕಂದಾಯ ನಿರೀಕ್ಷಕರಿಗೆ ಹಾಗೂ ಗ್ರಾಮ ಲೆಕ್ಕಿಗರಿಗೂ ಕಂಪ್ಯೂಟರ್ ವಿತರಿಸಲಾಗ್ತಾ ಇದೆ. ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರ 14 ತಾಲೂಕುಗಳಿಗೆ ಮಾತ್ರ ಪ್ರಜಾಸೌಧವನ್ನು ಮಂಜೂರು ಮಾಡಿದೆ. ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳೊಂದಿಗೆ ಅಭಿವೃದ್ಧಿಗೂ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ. ಆದರೆ ಬಿಜೆಪಿಯವರು ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಸುಳ್ಳು ಹೇಳ್ತಾ ಇದ್ದಾರೆ ಎಂದರು. ಕೊಡಗು ಜಿಲ್ಲೆಯಲ್ಲಿ ಭೂಮಿ ಕುಸಿತ ತಡೆಗಟ್ಟಲು ಶಾಸಕರು ಅನುದಾನ ನೀಡಬೇಕು ಎಂದು ಮನವಿ ಮಾಡಿದ ಮೇರೆಗೆ ಭೂಕುಸಿತ ತಡೆಗಟ್ಟುವ ಕಾಮಗಾರಿಗೆ 50 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದ್ದು, ಇಂದು 10 ಕೋಟಿ ರೂಪಾಯಿ ಅನುದಾನ ನೀಡಲು ಹಣಕಾಸು ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದರು. ಇವೆಲ್ಲ ಭಾವನಾತ್ಮಕ ವಿಷಯಗಳು. ತಾಲೂಕು ಹೋಬಳಿ ರಚನೆ ಬಗ್ಗೆ ನಂದು ಬೇರೆ ವಿಚಾರ ಇದೆ, ಅದನ್ನ ಇಲ್ಲಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಘಟ್ಟದ ನಂತರ ಇವೆಲ್ಲ ಜನಗಳ ಭಾವನಾತ್ಮಕ ವಿಷಯ ಆಗ್ಬಿಡುತ್ತೆ. ಸರಿ ತಪ್ಪು ಅಂತ ನಾನು ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಜನಗಳ ಭಾವನೆಯನ್ನ ಈಡೇರಿಸಬೇಕಾಗಿರೋದು ಸರ್ಕಾರದ ಅನಿವಾರ್ಯ ಜವಾಬ್ದಾರಿ ಆಗ್ತದೆ. ಅಂತಹದ್ದು ಹಿಂದೆ ದೇಶಪಾಂಡೆ ಅವರು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಅವರು ಕಂದಾಯ ಮಂತ್ರಿಗಳಾಗಿದ್ದಾಗ ಘೋಷಣೆಯನ್ನು ಆಯಿತು.
2019 ಫೆಬ್ರವರಿ ಅಂತ ಹೇಳಿದ್ರೆ 2019, 20, 21, 22, 23 4 ವರ್ಷ ಹೋದ ಸರ್ಕಾರ ಇದ್ದಾಗ್ಯೂ ಕೂಡ 4 ವರ್ಷದಲ್ಲಿ ಒಂದು ತಾಲೂಕು ಆಡಳಿತ ಸೌಧವನ್ನ ಮಂಜೂರು ಮಾಡಲಿಲ್ಲ. 4 ವರ್ಷ ಕಳೆದ್ರು. ಘೋಷಣೆ ದೇಶಪಾಂಡೆ ಅವರು ಮಾಡಿದ್ರು. ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಾಗ ಕಂದಾಯ ಸಚಿವರಾಗಿ ದೇಶಪಾಂಡೆ ಅವರು ಅವತ್ತು ಅವರು ಮುಖ್ಯಮಂತ್ರಿಗಳು ಸೇರಿ ಮಾಡಿದ್ರು. ಆದರೆ ತದನಂತರದ ದಿನ 4 ವರ್ಷ ಕಳೆದ್ರೂ ಕೂಡ ಅದನ್ನ 8,60,00,000 ರೂಪಾಯಿ ಮಂಜೂರು ಮಾಡಿದ್ದೇವೆ. ಡಾಕ್ಟ್ರೇ ಹೇಳಿದ್ರು ಇದಕ್ಕೆ ಬೇಕಾಗಿರೋಂಥ ಸೌಕರ್ಯ, ಅದರಲ್ಲಿ ನಾವು ಯಾವುದು ಚೌಕಾಸಿ ಮಾಡಕ್ ಹೋಗಿಲ್ಲ. ಇದರಲ್ಲಿ ನಾವು ಕಟ್ತಾ ಇರೋದು ಈಗ ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕಟ್ತಾ ಇದ್ದೇವೆ. ಆದ್ರೆ ಇದರಲ್ಲಿ ಫೌಂಡೇಶನ್ ಆಗ್ತಾ ಇರೋದು 4 ಫ್ಲೋರ್ಗೆ ಫೌಂಡೇಶನ್ ಆಗ್ತಾ ಇದ್ದೇವೆ. ನಾಳೆ ನಿಮ್ಗೆ ಯಾವುದೇ ಕಚೇರಿಗೆ ಬೇಕಾದ್ರೆ ಮೇಲೆ ಅಪ್ ಟು 4 ಫ್ಲೋರ್ ವರೆಗೆ ಕಟ್ಕೊಳ್ಬಹುದು ಮೇಲ್ಗಡೆ. ಇವತ್ತು ಎಷ್ಟು ಆಫೀಸ್ ಇಲ್ಲಿ ಸ್ಯಾಂಕ್ಷನ್ ಆಗಿದೆ? ಒಂದು ADLR ಸರ್ವೇಯರ್ ಆಫೀಸ್ ಇದೆ, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇದೆ, ಟ್ರೆಜರಿ ಇದೆ. ಈ ರೀತಿಯಾಗಿ ಯಾವ್ಯಾವ ಆಫೀಸು ಸ್ಯಾಂಕ್ಷನ್ ಆಗಿದೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಅವರೆಲ್ಲರಿಗೂ ನಾವು ಇವತ್ತು ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ದೇವೆ. ನಾಳೆ ನೀವು ತಾಲೂಕಾ ಪಂಚಾಯತ್ ಇಲ್ಲೇ ಕೆಲಸ ಮಾಡಬೇಕು ಅಂದ್ರೆ ಮೇಲ್ಗಡೆ ಇನ್ನೂ 2.5 ಫ್ಲೋರು ಎಕ್ಸ್ಟ್ರಾ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇದೇ ಫೌಂಡೇಶನ್ ಮೇಲೆ ಹಾಕೋಬಹುದು. ಫೌಂಡೇಶನ್ ಆಗ್ತಾ ಇರೋದು 4 ಫ್ಲೋರ್ಗೆ ಫೌಂಡೇಶನ್ ಆಗ್ತಾ ಇದ್ದೇವೆ. ಇವತ್ತು ನಾವು ಕಟ್ತಾ ಇರೋದು 18,675 ಚದರ ಅಡಿ. ಆದ್ರೆ ಫುಲ್ ಕಟ್ಟಿದ್ರೆ ಸುಮಾರು 50,000 ಚದರ ಅಡಿ ಕಟ್ಟಬಹುದು. ಅಷ್ಟಕ್ಕೆ ಪ್ರಾವಿಷನ್ ಇಟ್ಟಿದ್ದೇವೆ. ನಾಳೆ ಯಾವುದೇ ತಾಲೂಕಲ್ಲಿ ಕಚೇರಿ ಬೇಕಾದ್ರು, ಯಾವುದೇ ಇಲಾಖೆಗೆ ಬೇಕಾದ್ರು ನಮ್ಮದು ಏನು ಸ್ಟ್ಯಾಂಡರ್ಡ್ ಡಿಸೈನ್ ಇದೆ ಅದೇ ಡಿಸೈನ್ ಪ್ರಕಾರವಾಗಿ ಒಂದೇ ಕಚೇರಿಯಲ್ಲಿ ಒಂದೇ ಕಟ್ಟಡದಲ್ಲಿ ಎಲ್ಲಾ ಕಚೇರಿಗಳನ್ನು ತರುವ ಹಾಗೆ ಪ್ಲಾನ್ ಮಾಡಿದ್ದೇವೆ. ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರಜಾಸೌಧ ಅನುಷ್ಠಾನಕ್ಕೆ ಉನ್ನತ ಶಿಕ್ಷಣ ಸಚಿವರ ಸಹಕಾರದೊಂದಿಗೆ ಕಂದಾಯ ಸಚಿವರು ಸೂಕ್ತವಾಗಿ ಸ್ಪಂದಿಸಿದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಯಾವಾಗಲೂ ನಾವು ನೆನೆಸ್ಕೋಬೇಕು. ಯಾಕಂತಂದ್ರೆ ಇಷ್ಟು ದೊಡ್ಡ ಜಾಗ, ಇಷ್ಟು ದೊಡ್ಡ ಜಮೀನು, ರೋಡ್ ಫೇಸಿಂಗ್ ಜಮೀನಿಗೆ ಫ್ರೀ ಆಗಿ ವಿತೌಟ್ ಅಟ್ಲೀಸ್ಟ್, ಯಾಕಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರೆ ನಾವು ಕೊಟ್ಟರೆ ಅಂದ್ರೆ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಅದು ಕಟ್ಟಬೇಕಾಗಿತ್ತು. ಅದನ್ನೂ ತಪ್ಪಿಸಿ ನಮಗೆ ಫ್ರೀ ಆಗಿ ಕೊಟ್ಟಿದ್ದಕ್ಕೆ ಸುಧಾಕರ್ ಸಾಹೇಬ್ರಿಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಏನು ಇವತ್ತು ಕಾರ್ಯಕ್ರಮದಲ್ಲಿ ಟೋಟಲ್ ಆಗಿ ಅಂದಾಜು 18,607 ಛತ್ರಗಳು ಆ ಮಟ್ಟಕ್ಕೆ ಕಟ್ತಾ ಇದ್ದಾರೆ. ನನಗೆ ಒಂದಂತೂ ನಾನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕೃಷ್ಣ ಬೈರೇಗೌಡರು ಸರ್ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ತಗೊಂಡಾದ್ಮೇಲೆ ಹಲವಾರು ವಿಚಾರಗಳು ಬದಲಾವಣೆ ತಂದರು. ಈಗ ನಮಗೂ ಹೊಸ ಬಿಲ್ಡಿಂಗು ತಂದರು. ಕುಶಾಲನಗರ ಮಡಿಕೇರಿಲೂ ಹೊಸ ಬಿಲ್ಡಿಂಗ್ನ ಉದ್ಘಾಟನೆ ಮಾಡಿದ್ರು ಮೊನ್ನೆ. ಮಾತ್ರ ಹೊಸ ಬಿಲ್ಡಿಂಗ್ ಆದ್ರೂ ನಮ್ಮ ಅಧಿಕಾರಿಗಳ ಮನಸ್ಥಿತಿ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ಮಾಡೋಕ್ಕೆ ಮನೋಭಾವ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ ಕಾಲ ಬದಲಾವಣೆ ಆಯ್ತಾ ಇದೆ, ನಾವು ಬದಲಾವಣೆ ಆಗಬೇಕು. ಯಾಕಂದ್ರೆ ಜನ ಕಾಯಕ್ಕೆ ಆಮೇಲೆ ನಾವು ಇಲ್ಲಿದ್ದಾಗ ನಾಳೆ ಬನ್ನಿ ನಾಳಿದ್ದು ಬನ್ನಿ ಆಗೋದಿಲ್ಲ ಅಂತ ಎಕ್ಸ್ಕ್ಯೂಸ್ನ ಕೊಡೋದು ಬೇಡ. ವ್ಯಾಲಿಡ್ ಆಗಿ ಎಕ್ಸ್ಕ್ಯೂಸ್ ಮಾತಾಡಿ, ಯಾಕಂದ್ರೆ ಅರ್ಥ ಮಾಡ್ಕೋತಾರೆ ಅಂತ ನನ್ನ ಅಭಿಪ್ರಾಯ. ನಮ್ಮ ರೆವಿನ್ಯೂ ಇಲಾಖೆ ವತಿಯಿಂದ ಹಲವಾರು ಸಮಸ್ಯೆಗಳು ನಿನ್ನೆ ಮೊನ್ನೆ ಸೃಷ್ಟಿಯಾಗಿದ್ದಂಥ ಸಮಸ್ಯೆಗಳಲ್ಲ, 50, 60, 70 ವರ್ಷದ ಸಮಸ್ಯೆಗಳು ಈಗ ಸಾರ್ವಜನಿಕರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಮಂತರು KBG ಸರ್ ಜೊತೆ ಚೆನ್ನಾಗವ್ರೆ, ಒಂದೇ ದಿವಸದಲ್ಲಿ ಎಲ್ಲಾನು ಬದಲಾವಣೆ ಮಾಡ್ತಾರೆ ಅಂತ ಆಸೆ, ನನಗೂ ಆಸೆ. ಮಾತ್ರ ಕಾನೂನು ಚೌಕಟ್ಟಿನಲ್ಲಿ ಕಾನೂನು ನಿಕಟ ಪರಿಸ್ಥಿತಿಲಿ, ಯಾಕೆಂತಂದ್ರೆ ಒಂದ್ ರೀತಿಲಿ ಏನಾದ್ರು ಒಂದು ಕಾನೂನು ತಿದ್ದುಪಡಿ ಮಾಡಕ್ ಹೋದ್ರೆ ಅದು ನಾವು ಹೇಳ್ದಂಗೆ ರೆವಿನ್ಯೂ ಪ್ಲಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಸುಪ್ರೀಂ ಕೋರ್ಟ್ ಇಸ್ ವಾಚಿಂಗ್ ಈಚ್ ಅಂಡ್ ಎವ್ರಿ ಫೈಲ್. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕುಶಾಲನಗರ ತಾಲೂಕು ಅಧ್ಯಕ್ಷ VP ಶಶಿಧರ್ ಮಾತನಾಡಿ, ತಾಲೂಕು ರಚನೆಗೆ ನಡೆದ ಸುದೀರ್ಘ ಹೋರಾಟ, ಬಂದ್, ಉಪವಾಸ, ಸತ್ಯಾಗ್ರಹದ ಬಗ್ಗೆ ಬೆಳಕು ಹಾಕಿದ್ರು. ವಿವಿಧ ಸಂಘ ಸಂಸ್ಥೆಗಳ ಹೋರಾಟದ ಫಲವಾಗಿ ತಾಲೂಕು ರಚನೆಯಾದ ಬಗ್ಗೆ ವಿವರಿಸಿದ್ರು. ಅಭಿಯಾನಗಳನ್ನ ಮಾಡ್ಕೊಂಡು ಬಂದ್ವಿ. ಬಹುಶಃ ನಮಗೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳುವ ಹತಾಶೆ, ಖಿನ್ನತೆ, ಬಹುಶಃ ಅನೇಕ ಸಂದರ್ಭಗಳಲ್ಲಿ ಕಣ್ಣೀರು, ಇದೆಲ್ಲವೂ ಕೂಡ ಹೋರಾಟದ ದಿನಗಳಲ್ಲಿ ಬಂದು ಆ ದಿನಗಳು ಸರಿಸುಮಾರು 150 ದಿನಗಳಲ್ಲಿ ಕುಶಾಲನಗರ ನಿರಂತರವಾಗಿ ಧರಣಿಯನ್ನ ಕಾಣ್ತು. 150 ದಿನಗಳು ಈ ತಾಲೂಕು ವ್ಯಾಪ್ತಿಯ ಪ್ರತಿ ಸಂಘಟನೆಗಳು, ಪ್ರತಿ ನಗರದ ನಾವು ಏನು ಸ್ಥಾನೀಯ ಸಮಿತಿಗಳು ಮಾಡಿದ್ವಿ ಅವರುಗಳು ಎಲ್ಲರೂ ಸೇರಿ 150 ದಿನಗಳ ನಿರಂತರ ಹೋರಾಟಗಳಾದವು. ಈ ವ್ಯಾಪ್ತಿಯ ಸಂಪೂರ್ಣ ಬಂದ್ಗಳು ಕೂಡ ಆಯಿತು. ಅನೇಕ ಬಾರಿ ಕುಶಾಲನಗರ ಬಂದ್ಗಳಾದವು. ನಿರಂತರವಾಗಿ ಉಪವಾಸ ಸತ್ಯಾಗ್ರಹಗಳು, 11 ದಿನದ ಉಪವಾಸ ಸತ್ಯಾಗ್ರಹಗಳು ನಡೆಯಿತು. ನಮ್ಮ ನಾಳವರು ಯಾರು ಕೂಡ ನಮ್ಮ ಕಡೆ ತಿರುಗಿ ನೋಡದೆ ಅದೊಂದು ಅನಾಥ ಪ್ರಜ್ಞೆಯನ್ನು ಅನುಭವಿಸಿದ ದಿನಗಳಿದ್ದು. ನಮ್ಮದು ಸಂಘರ್ಷಮಯ ಮತ್ತು ಸಂಕಟಮಯವಾದ ಒಂದು ಹೋರಾಟವಾಗಿತ್ತು. ನಮ್ಮನ್ನ ಗಮನಿಸುವವರು ಇರಲಿಲ್ಲ, ನಮ್ಮ ನಾಳುವವರು ನಮ್ಮನ್ನು ಗಮನಿಸಿರಲಿಲ್ಲ, ಇಚ್ಛಾಶಕ್ತಿ ಇರಲಿಲ್ಲ.
ಮಿರ್ಲೆ ಅಂತ ನಗರ, ಶಾಂತಿ ಗ್ರಾಮದಂಥ ನಗರ, ಅಲ್ಲಿನ ಜನರ ಬೇಡಿಕೆ ಇಲ್ಲದೆ ಅದು ತಾಲೂಕುಗಳಾಗಿ ಹೋಗೋದು. ಅಲ್ಲಿ ಜನರಿಗೆ ಗೊತ್ತೇ ಇರಲಿಲ್ಲ. ಬೆಳಗಿನ ಜಾವ ಆದಾಗ ನಮ್ಮೂರು ತಾಲೂಕಾಗೋಗಿದೆ ಅಂತೇಳಿ ಆ ಜನರಿಗೆ ಅಚ್ಚರಿಗೊಳಗಿದ್ದು. ಆಗ 20 ವರ್ಷಗಳ ನಿರಂತರ ಹೋರಾಟವಾಗಿ ತಾಲೂಕಾಗುವ ಎಲ್ಲ ಲಕ್ಷಣಗಳಿದ್ದ, ಎಲ್ಲ ಅರ್ಹತೆಗಳಿದ್ದ, ಎಲ್ಲ ಸೌಲಭ್ಯಗಳಿದ್ದ ಕುಶಾಲನಗರವನ್ನು ಮಾಡಲಿಕ್ಕೆ ನಮ್ಮನ್ನ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದವರಿಗೆ ನಿರಾಸಕ್ತಿ ಇದ್ದ ಕೊರತೆಯಿಂದಾಗಿ ಇದಾಗಲಿಲ್ಲ ಸರ್. 32 ತಾಲೂಕುಗಳನ್ನು ಅವರು ಘೋಷಣೆ ಮಾಡಿದರು ಅವ್ರ ಕೊನೆಯ ಅವಧಿಯಲ್ಲಿ. ಅದರಲ್ಲೂ ಕೂಡ ಪಟ್ಟಿಗೆ ಸೇರಿರಲಿಲ್ಲ. ನಂತರ ಸಿದ್ದರಾಮಯ್ಯ ಸಾಹೇಬರು ಕೂಡ ಒಂದು 48 ತಾಲೂಕುಗಳು ಮತ್ತು ಅದನ್ನು 50 ತಾಲೂಕುಗಳು ಮಾಡಿದರು. ಆಗ ಸುದೀರ್ಘವಾದ ಹೋರಾಟ ಭುಗಿಲೆದ್ದಿತ್ತು. ಅಂಥ ಹೋರಾಟಗಳಲ್ಲೂ ಕೂಡ ನಮ್ಮ ಮಾನ್ಯತೆಗಳನ್ನು ಅನೇಕ ಬೆಳಗಾಂಗೆ, ಬೆಂಗಳೂರಿಗೆ ಸತತವಾಗಿ ಅದೆಷ್ಟು ಬಾರಿ ನೀವುಗಳು ಹೋಗಿದ್ವು, ಅದೆಷ್ಟು ಬಾರಿ ಬೆಳಗಾಂಗೆ ಹೋಗಿದ್ವು, ಅದೆಷ್ಟು ಹೋರಾಟಗಳನ್ನು ನಾವು ರಸ್ತೆಯಲ್ಲಿ ನಮ್ಮ ದಿನಗಳು ಕಳೆದು ಹೋದ್ವಿ. ಸೊ ಸಂಘರ್ಷದಿಂದ, ಹೋರಾಟದಿಂದ, ಚಳುವಳಿಯಿಂದ ದಕ್ಕಿಸಿಕೊಂಡ ಯಾವ್ದಾದ್ರು ತಾಲೂಕಿದ್ರೆ ಅದು ಕುಶಾಲನಗರ ತಾಲೂಕು. ವಕೀಲರ ಸಂಘದ ಅಧ್ಯಕ್ಷ ಆರ್.ಕೆ. ನಾಗೇಂದ್ರ ಬಾಬು, ಜಿಲ್ಲಾಧಿಕಾರಿ ವೆಂಕಟರಾಜ್, ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ, ಎಸ್ಪಿ ರಾಮರಾಜನ್, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಚಂದ್ರಕಲಾ, ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡವ ಎಜುಕೇಷನ್ ಸೊಸೈಟಿಯ ಅಧೀನದಲ್ಲಿರುವ ಪೊನ್ನಂಪೇಟೆಯ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ವಿಭಾಗದ ವಿದ್ಯಾರ್ಥಿ ಸಂಘ ಅವಿನ್ಯಂ ವತಿಯಿಂದ ಇನ್ಸ್ಪೈರ್ 2025 ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಮುಖ್ಯ ಅತಿಥಿಯಾಗಿ ವಿಟಿಯು ಶೈಕ್ಷಣಿಕ ಸಭಾ ಸದಸ್ಯರು ಹಾಗೂ ಮಂಗಳೂರು ಕೆನರಾ ಎಂಜಿನಿಯರಿಂಗ್ ಕಾಲೇಜಿನ ಉಪಪ್ರಾಚಾರ್ಯರಾದ ಡಾಕ್ಟರ್ ಡೆಮಿಯನ್ ಆಂಟನಿ ಡಿಮೆಲ್ಲೋ ಪಾಲ್ಗೊಂಡು ಮಾತನಾಡಿ, ನಾವು ಏನು ಮಾಡ್ತೇವೆ ಎಂಬುದರ ಮೇಲೆ ಕೇಂದ್ರೀಕರಿಸಿ ಜೀವನದಲ್ಲಿ ಶಿಸ್ತನ್ನು ಪಾಲಿಸುವುದು ಯಶಸ್ಸಿನ ಮೂಲ ಅಂತ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ದ್ವಿತೀಯ ವರ್ಷದ ಎಂಐಎಂಎಲ್ ವಿಭಾಗದ ವಿದ್ಯಾರ್ಥಿ ವರ್ಷಿತ್ ನಿರ್ಮಿಸಿದ ಚಾಟ್ ಬ್ಯಾಟ್ ಅಂದ ಮುಖ್ಯ ಅತಿಥಿಗಳು ಅನಾವರಣಗೊಳಿಸಿದರು. ಹಾಗೆಯೇ ಸಂವಿದ್ ಎಂಬ ವಿಭಾಗದ ಮಾಸಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ವಿಭಾಗದ ಸಂಯೋಜಕಿ ಪ್ರೊಫೆಸರ್ ಬಾಬಿತಾ ಪಿಕೆ, ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಮಕೃಷ್ಣ ಬಿಎಚ್ ಹಾಗೂ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಮಿಸ್ ನೀಲಂ ತಿಮ್ಮಯ್ಯ ಸೇರಿದಂತೆ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ವನ್ಯಜೀವಿ ಘಟಕಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ದಿನಗೂಲಿ ನೌಕರರನ್ನು ಕಾಯಂಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ವನ್ಯಜೀವಿ ಘಟಕಗಳ ದಿನಗೂಲಿಯಿಂದ ಹೊರಗುತ್ತಿಗೆ ನೌಕರರ ಸಂಘದ ಸದಸ್ಯರ ನಿಯೋಗ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಸಲ್ಲಿಸಿತು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣವರ ನೇತೃತ್ವದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ನಿವಾಸದಲ್ಲಿ ಭೇಟಿ ಮಾಡಿದ ನಿಯೋಗದ ಪ್ರಮುಖರು ಬೇಡಿಕೆಯ ಮನವಿಯನ್ನು ಸಚಿವರಿಗೆ ಸಲ್ಲಿಸಿದರು. ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆಗೆ ಇನ್ನರ್ವೀಲ್ ಸಂಸ್ಥೆ ವತಿಯಿಂದ ನೀಡಲ್ಪಟ್ಟ ಮೆಡಿಕಲ್ ಇಕ್ವಿಪ್ಮೆಂಟ್ ಬ್ಯಾಂಕ್ಗೆ ಇನ್ನರ್ವೀಲ್ ಜಿಲ್ಲಾಧ್ಯಕ್ಷೆ ಶಬರಿ ಕಡಿದಾಳ್ ಚಾಲನೆ ನೀಡಿದರು. ಮಡಿಕೇರಿ ಅಶ್ವಿನಿ ಆಸ್ಪತ್ರೆ ಆವರಣದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಇನ್ನರ್ವೀಲ್ ಮಡಿಕೇರಿ ಸಂಸ್ಥೆಗೆ 50 ವರ್ಷಗಳ ಸಂಭ್ರಮದ ಸಂದರ್ಭ ಅಶ್ವಿನಿ ಆಸ್ಪತ್ರೆಯ ಮೂಲಕ ಅಗತ್ಯವಿರುವ ರೋಗಿಗಳಿಗೆ ಉಪಕರಣಗಳನ್ನು ನೀಡುವ ಯೋಜನೆ ಚಾಲನೆಗೊಂಡಿತು. ಅಶ್ವಿನಿ ಆಸ್ಪತ್ರೆಗೆ ಇನ್ನರ್ವೀಲ್ ಸಂಸ್ಥೆಯಿಂದ 4 ವೀಲ್ಚೇರ್, 4 ಕ್ರಚಸ್, 3 ವಾಕರ್, 2 ವಾಟರ್ ಬೆಡ್, ಸುಸಜ್ಜಿತ ಬೆಡ್ ಸೇರಿದಂತೆ ಅಂದಾಜು 1.2 ಲಕ್ಷ ರೂಪಾಯಿ ಮೌಲ್ಯದ ಆರೋಗ್ಯ ಉಪಕರಣಗಳನ್ನು ನೀಡಲಾಯಿತು. ಕುಶಾಲನಗರದ ಬೈಚನಹಳ್ಳಿಯಲ್ಲಿರುವ ಮುತ್ತಪ್ಪ ಸ್ವಾಮಿ ದೇವಾಲಯದಲ್ಲಿ ಶನಿವಾರ ಸಂಜೆ ಪುತ್ತರಿ ವೆಳ್ಳಾಟಂ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಮುತ್ತಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕುಶಾಲನಗರ ಮತ್ತು ಸುತ್ತಮುತ್ತಲಿನ ಸ್ಥಳಗಳಿಂದ ಆಗಮಿಸಿದ್ದ ಭಕ್ತರು ಮುತ್ತಪ್ಪ ಸ್ವಾಮಿಯ ವೆಳ್ಳಾಟಂ ಕಣ್ತುಂಬಿಸಿಕೊಂಡರು. ವೆಳ್ಳಾಟಂ ಬಳಿಕ ಭಕ್ತರು ಮುತ್ತಪ್ಪ ಸ್ವಾಮಿ ಬಳಿ ತಮ್ಮ ಕಷ್ಟ ಸುಖವನ್ನು ಹಂಚಿಕೊಂಡು ಪರಿಹಾರ ಪಡ್ಕೊಂಡು ಕೃತಾರ್ಥರಾದರು. ಕಾರ್ಯಕ್ರಮದ ನಂತರ ಭಕ್ತರಿಗೆ ಅನ್ನದಾನದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭ ಮಾತನಾಡಿದ ಮುತ್ತಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆ. ವರದ, ಕಾವೇರಿ ನದಿ ದಡದಲ್ಲಿ ಪ್ರತಿಷ್ಠಾಪಿಸಿರುವ ಮುತ್ತಪ್ಪ ದೇವಾಲಯದಲ್ಲಿ ಪ್ರತಿ ವರ್ಷವೂ ನಡೆಸಲಾಗ್ತಾ ಇರುವ ಮುತ್ತಪ್ಪ ತಿರುವಪ್ಪ ವೆಳ್ಳಾಟ ಹಾಗೂ ಪುತ್ತರಿ ವೆಳ್ಳಾಟಂ ಹಾಗೂ ವಾರಕ್ಕೊಮ್ಮೆ ಪಯಂಗುತ್ತಿ ಸೇವೆ ದೇವರಿಗೆ ಮಾಡಿಸಲಾಗ್ತಾ ಇದೆ. ಈಚೆಗೆ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದು, ಭಕ್ತರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ದೇವಾಲಯದ ಎದುರಿನ ನಿವೇಶನವನ್ನು ಖರೀದಿ ಮಾಡಲಾಗ್ತಾ ಇದೆ. ಇದಕ್ಕೆ ಭಕ್ತರು ದೇಣಿಗೆ ನೀಡುವ ಮೂಲಕ ದೇವಾಲಯದ ಅಭಿವೃದ್ಧಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಉಪಾಧ್ಯಕ್ಷ ವಿ. ಬೋಬಿ, ಎಂ. ಹರೀಂದ್ರನ್, ಪ್ರಧಾನ ಕಾರ್ಯದರ್ಶಿ ಕೆ. ದಿನೇಶ್, ಸಹ ಕಾರ್ಯದರ್ಶಿ ಎಂ. ಡಿ. ರಂಜಿತ್ ಕುಮಾರ್, ಖಜಾಂಚಿ ಎ. ಕೆ. ಶೇಖರನ್,
ರಕ್ಷಾಧಿಕಾರಿ ಕೆಎಂ ಹರೀಂದ್ರನ್ ಮತ್ತಿತರ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು.
ದಾಪಕ್ಲು ಸಮೀಪದ ಕಕ್ಕಬ್ಬೆ ಕುಂಜಿಲ ಗ್ರಾಮದ ಕೆಪಿ ಬಾಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾದ ಪೋಷಣ ಅಭಿಯಾನ ಕಾರ್ಯಕ್ರಮ ವಿವಿಧ ಪೌಷ್ಟಿಕ ಆಹಾರ ಪದಾರ್ಥಗಳ ಪ್ರದರ್ಶನದೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಸವಿತಾ ಅವರು ಮಾತನಾಡಿ ಪೋಷಣ ಅಭಿಯಾನ ಕಾರ್ಯಕ್ರಮ ಆಚರಿಸುವ ಉದ್ದೇಶದ ಬಗ್ಗೆ ವಿವರಿಸಿದರು. ಕಟ್ಟಾಗ್ತದೆ. ಉಗುರು ಗಟ್ಟಿ ಇದ್ರೆ ಆರೋಗ್ಯ ಅಂತ. ಕಾರ್ಯಕ್ರಮ 2018 ಮಾರ್ಚ್ 8ಕ್ಕೆ ಪ್ರಧಾನಮಂತ್ರಿಯವರು ಇಡೀ ದೇಶದಲ್ಲಿ ಪ್ರಾರಂಭಿಸಿದ್ರು. ಈ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಹಾಗೆ ಮಹಿಳೆಯರಲ್ಲಾಗಿರ್ಬೋದು, ಜನರಲ್ ಆಗಿರ್ಬೋದು, ಪೌಷ್ಟಿಕತೆಯ ಒಂದು ಅರಿವನ್ನ ಮೂಡಿಸ್ಲಿಕ್ಕೆ. ಈಗ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ, ಎಲ್ಲ ಮಕ್ಕಳಲ್ಲಿ ಕಾಡ್ತಾ ಇದೆ, ಜನರಲ್ಲಿ ಕಾಡ್ತಾ ಇದೆ, ಹೌದಾ? ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಮತ್ತೆ ಮಕ್ಕಳಲ್ಲಿ ರಕ್ತಹೀನತೆ ಕಾಡ್ತಾ ಇದೆ, ಹಾಗೆ ಮಕ್ಕಳಲ್ಲಿ ಕಡಿಮೆ ತೂಕ ಕಂಡು ಬರ್ತಾ ಇದೆ. ಈಗ ಪ್ರತಿಯೊಂದು ಆಹಾರ ಪದಾರ್ಥದಲ್ಲಿರುವ ಒಂದು ಮಹತ್ವದ ಅರಿವನ್ನು ಮೂಡಿಸಲಿಕ್ಕೆ, ಹಾಗೆ ಅದರಲ್ಲಿರುವ ಪೌಷ್ಟಿಕಾಂಶಗಳನ್ನ ಗುರುತಿಸಿ ಪೌಷ್ಟಿಕಾಂಶಗಳ ಮಹತ್ವವನ್ನು ತಿಳಿಸಲಿಕ್ಕೋಸ್ಕರ ಈ ಒಂದು ಪೋಷಣ ಅಭಿಯಾನ ಕಾರ್ಯಕ್ರಮವನ್ನ ಎಲ್ಲ ಶಾಲೆಗಳಲ್ಲಿ ಪ್ರಾರಂಭಿಸಲಾಗ್ತಾ ಇದೆ. ಈ ಕಾರ್ಯಕ್ರಮದಿಂದ ಒಂದು ಆಹಾರ ಪದಾರ್ಥಗಳ ಮೂಲಕ ನೀವು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಒಂದೊಂದು ಆಹಾರ ಪದಾರ್ಥದಿಂದ ಅದರ ಒಂದು ಆಹಾರ ಪದಾರ್ಥಗಳಿಂದ ಏನೆಲ್ಲ ಅದರದ್ದು ಒಂದು ಮಹತ್ವ. ಶಾಲೆಯ ಶಿಕ್ಷಕ ಗಣೇಶ್ ಮಾತನಾಡಿ, ಮಕ್ಕಳು ಉತ್ತಮ ಪೌಷ್ಟಿಕಾಂಶ ಭರಿತ ಆಹಾರ ಸೇವಿಸುವ ಮಹತ್ವ, ಆಹಾರದಲ್ಲಿರುವ ಪೋಷಕಾಂಶಗಳು, ಜೀವಸತ್ವದ ಕೊರತೆಯಿಂದ ಆರೋಗ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕೂಡ ಬೇರೆ ಬೇರೆ ಪೋಷಕಾಂಶಗಳು ಇರೋದನ್ನು ನಾವು ಗಮನಿಸಬಹುದು. ಆ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ. ಮಕ್ಕಳೇ, ನಾವು ಯಾವುದೇ ಕೆಲಸಗಳನ್ನ ಮಾಡ್ಲಿಕ್ಕೆ ನಮಗೆ ಶಕ್ತಿ ಬೇಕಲ್ವಾ, ಆ ಶಕ್ತಿಯನ್ನ ಕೊಡುವಂತದ್ದು ಪೋಷಕಾಂಶಗಳಾಗಿರುತ್ತೆ. ಆ ಪೋಷಕಾಂಶಗಳು ಕೊರತೆ ಏನಾದ್ರೂ ಆದ್ರೆ ಒಂದಷ್ಟು ತೊಂದರೆಗಳು ನಮಗೆ ಕಾಡಬಹುದು. ಇರುಳು ಕುರುಡು ಆಗಿರ್ಬೋದು, ಜೀವಸತ್ವಗಳ ಕೊರತೆಯಿಂದ ಒಂದಷ್ಟು ಕಾಯಿಲೆಗಳು ಬರೋದನ್ನು ನಾವು ಗಮನಿಸಬಹುದು. ಅಯೋಡಿನ್ ಕೊರತೆಯಿಂದ ಗಳಗಂಡ ಅನ್ನುವಂಥ ರೋಗ ಬರುತ್ತೆ, ಇರುಳು ಕುರುಡು ಬರುತ್ತೆ, ಆಮೇಲೆ ರಿಕೇಟ್ಸ್ ಅನ್ನುವಂಥದ್ದು ಬರುತ್ತೆ. ಅದೇ ರೀತಿ ರಕ್ತಹೀನತೆ, ಇವುಗಳು ಕೂಡ ಬರೋದನ್ನು ನಾವು ಗಮನಿಸಬಹುದು. ಇವುಗಳ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ನಮ್ಮ ಆಹಾರದಲ್ಲಿ ಒಳ್ಳೆಯ ಪೋಷಕಾಂಶಯುಕ್ತ ಆಹಾರವನ್ನ ನಾವು ತಗೊಳ್ಬೇಕು. ಜಂಕ್ ಫುಡ್ಗಳನ್ನು ತಿನ್ನಬಾರ್ದು. ಒಳ್ಳೆಯ ಪೋಷಕಾಂಶಯುಕ್ತ ಆಹಾರಗಳು, ಜೀವಸತ್ವ ಇರುವಂತಹ ಆಹಾರಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಸೊಪ್ಪು ತರಕಾರಿಗಳಾಗಿರ್ಬೋದು, ಮೊಟ್ಟೆ, ಹಾಲು, ಇವುಗಳನ್ನು ನಾವು ಸೇವಿಸಬೇಕು. ಹಾಲು ಒಂದು ಸಂಪೂರ್ಣ ಆಹಾರ ಅಂತೇಳಿ ನಾವು ಕರಿತೀವಿ ಮಕ್ಕಳೇ. ಹಾಲಲ್ಲಿ ಎಲ್ಲಾ ರೀತಿಯ ಜೀವಸತ್ವಗಳು ಇರುತ್ತೆ. ಜೀವಸತ್ವ ಎ ಕೂಡ ಇದೆ, ಬಿ ಕೂಡ ಇದೆ, ಅದೇ ರೀತಿ ಡಿ ಜೀವಸತ್ವ ಕೂಡ ಹಾಲಿನಲ್ಲಿರೋದನ್ನು ನಾವು ಗಮನಿಸಬಹುದು. ಹಾಲನ್ನು ಸೇವಿಸೋದ್ರಿಂದ ನಾವು ಒಂದಷ್ಟು ಕಾಯಿಲೆಗಳನ್ನ ದೂರ ಮಾಡಬಹುದು ಅಂತ ಹೇಳಿಕೆ. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಸಫಿಯಾ ಅವರು ಮಾತನಾಡಿ, ಮಕ್ಕಳ ಆಹಾರ ಪದ್ಧತಿ ಹೇಗಿರಬೇಕು, ಯಾವ ಯಾವ ಆಹಾರಗಳಲ್ಲಿ ಪೋಷಕಾಂಶಗಳು ಇದೆ ಎಂಬುದನ್ನು ವಿವರಿಸಿದರು. ಮಕ್ಕಳು ಅಲಂಕಾರಿಕ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಜೋಡಿಸಿ ಪ್ರತಿಯೊಂದು ಆಹಾರ ಪದಾರ್ಥಗಳಲ್ಲಿರುವ ಮಹತ್ವದ ಬಗ್ಗೆ ವಿವರಿಸಿದರು. ಆರಿಸಿ ಕುಡಿಬೇಕು, ಯಾಕಂದ್ರೆ ಅದು ಹೊಳೆಯಿಂದ ಪೈಪಿನಲ್ಲಿ ನಮಗೆ ಮಾಡುವಂಥದ್ದು. ಅದರಲ್ಲಿ ಕಲುಷಿತವಾದ ನೀರುಗಳು ಮಿಶ್ರಣವಾದ್ರಿಂದ ನಮಗೆ ಬೇರೆ ಬೇರೆ ಕಾಯಿಲೆಗಳು ಉಂಟು ಮಾಡುವಂಥ ಇದು ಬರ್ತದೆ. ಅದರಿಂದ ಯಾವುದು ಡೆಂಗಿ ಜ್ವರ, ಮಲೇರಿಯಾ, ಮತ್ತೆ ಜಾಂಡೀಸ್, ಈ ಥರ ಎಲ್ಲ ಕಾಯಿಲೆಗಳು ಬರುತ್ತದೆ ಪೈಪ್ ನೀರಲ್ಲಿ. ಅದನ್ನು ನೀವು ಏನು ಮಾಡಬೇಕು, ನಾವು ಕುದಿಸಿ ಆರಿಸಿ ಕುಡಿಬೇಕು. ಯಾವತ್ತು ಬೆಳಿಗ್ಗೆ ಎದ್ದರೆ ನಾವು ಏನು ಮಾಡಬೇಕು, ನೀರು ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ. ಅವತ್ತಿನಿಂದ ಯಾವುದೇ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ, ಯಾವುದೇ ಒಂದು ಪ್ರಾಬ್ಲಮ್ ನಮಗೆ ಬರಲ್ಲ. ಉತ್ತಮವಾದ ಆರೋಗ್ಯ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋದು, ಬಿಸ್ಕೆಟ್ ತಿನ್ನೋದು, ಈ ಥರನ ಮಾಡೋದು ಮುಂಚೆನೆ ನಾವು ಶುದ್ಧವಾದ ನೀರನ್ನು ಕುಡಿಬೇಕು.
ಮತ್ತೆ ಯೋಗ ಮಾಡುವಂಥದ್ದು, ಇದೆಲ್ಲವೂ ಉತ್ತಮವಾದ ಆರೋಗ್ಯದ ಒಂದು ಪ್ರಾರಂಭ ಬೆಳಿಗ್ಗೆನೆ ಮಾಡಬಹುದು. ಮತ್ತೆ ನಾವು ತಿನ್ನುವ ತಿಂಡಿಗಳು ಒಳ್ಳೆ ಒಳ್ಳೆಯ ಪೌಷ್ಟಿಕಾಂಶ ಇರುವಂತಹ ಪದಾರ್ಥಗಳನ್ನು ತಿನ್ನುವಂಥದ್ದು. ಯಾವುದು? ಇಡ್ಲಿ ಆಗ್ಬೋದು, ಉಪ್ಪಿಟ್ಟಾಗಿರ್ಬೋದು. ನಮಗೆ ಜೀರ್ಣ ಶಕ್ತಿಯನ್ನು, ನೀವು ಸಣ್ಣ ಪ್ರಾಯದ ಮಕ್ಕಳಲ್ವಾ, ನಮಗೆ ಜೀರ್ಣಶಕ್ತಿ ಕಡಿಮೆ ಇರ್ತದೆ. ಗಟ್ಟಿ ಇರುವಂತಹ ಪದಾರ್ಥಗಳನ್ನು ತಿಂದ್ರೆ ಏನಾಗ್ತದೆ, ನಮಗೆ ಅವತ್ತು ತುಂಬಾ ನಮ್ಮ ದೇಹಕ್ಕೆ ಆಯಾಸ ಆಗುವಂಥದ್ದು ಇರುತ್ತದೆ ಅಲ್ವಾ. ಅದಕ್ಕೆ ಇಲ್ಲಿ ಬಂದರೆ ನಿಮಗೆ ಮೊಟ್ಟೆ ತಿನ್ನಕ್ಕಾಗಲ್ಲ, ಹಾಲು ಕುಡಿಯಕ್ಕಾಗಲ್ಲ. ಬೆಳಿಗ್ಗೆ ನಮ್ಮ ಜೀರ್ಣಶಕ್ತಿಯನ್ನು, ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಪದಾರ್ಥಗಳನ್ನು ಬಳಸಿದಂತಹ ಪೌಷ್ಟಿಕಾಂಶ ಇರುವಂತಹ ತಿಂಡಿಗಳನ್ನು ತಿನ್ಬೇಕು. ಗೊತ್ತಾಯ್ತಲ್ಲ? ಮತ್ತೆ ಹಾಲು ಕುಡಿಯೋದು, ಮೊಟ್ಟೆ ತಿನ್ನುವಂಥದ್ದು, ಬಾಳೆಹಣ್ಣು ಬೇಯಿಸಿ ತಿನ್ನುವಂಥದ್ದು, ಇದೆಲ್ಲ ಉತ್ತಮವಾದ ಒಂದು ಬೆಳಿಗ್ಗೆ ತಿನ್ನುವಂತಹ ಪದಾರ್ಥಗಳು ನಮಗೆ. ಗೊತ್ತಾಯ್ತಾ ಮಕ್ಕಳೇ? ಎಲ್ಲರೂ ಆ ಥರ ಒಂದು ಇದನ್ನು ಆಹಾರವನ್ನು ತಿನ್ಬೇಕು. ಗಟ್ಟಿ ಇರೋದಕ್ಕಿಂತ ಮೊಟ್ಟೆ, ಹಾಲು, ಬಾಳೆಹಣ್ಣು ಇದನ್ನೆಲ್ಲ ತಿನ್ಬೇಕು. ಮತ್ತೆ ಸೊಪ್ಪು ತರಕಾರಿಗಳು ಮಧ್ಯಾಹ್ನದ ಊಟದಲ್ಲಿ ನಾವು ಹೆಚ್ಚು ತಿನ್ನುವಂಥದ್ದು. ಅದರಲ್ಲಿ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕ ವೃಂದ, ಸಿಬ್ಬಂದಿಗಳು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಚೆಯ್ಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ದ್ವಿತೀಯ ವರ್ಷದ ಕೋಕೇರಿ ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟದ ಫೈನಲ್ ಪಂದ್ಯಾವಳಿಯಲ್ಲಿ ಟೀಮ್ ಹಂಟರ್ಸ್ ತಂಡ ಹರಿಕಾ ಕ್ರಿಕೆಟರ್ಸ್ ತಂಡವನ್ನು ಮಣಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಕಳೆದ 3 ದಿನಗಳಿಂದ ನಡೆದ ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು ಪಾಲ್ಗೊಂಡಿದ್ದವು. ಬೌಲ್ಔಟ್ ನಿಯಮದಲ್ಲಿ ನಡೆದ ರೋಚಕ ಫೈನಲ್ ಪಂದ್ಯಾವಳಿಯಲ್ಲಿ ಹರಿಕಾ ಕ್ರಿಕೆಟರ್ಸ್ ತಂಡವನ್ನು ಸೋಲಿಸುವ ಮೂಲಕ ಟೀಮ್ ಹಂಟರ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಹರಿಕಾ ಕ್ರಿಕೆಟರ್ಸ್ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಬೌಲ್ಔಟ್ನಲ್ಲಿ ಮೊದಲು ಬೌಲಿಂಗ್ ಮಾಡಿದ ಹರಿಕಾ ಕ್ರಿಕೆಟರ್ಸ್ ತಂಡ ಯಾವುದೇ ವಿಕೆಟ್ ಪಡೆಯಲು ಸಾಧ್ಯವಾಗಲಿಲ್ಲ. ನಂತರ ಬೌಲಿಂಗ್ ಆರಂಭಿಸಿದ ಟೀಮ್ ಹಂಟರ್ಸ್ 5ನೇ ಬೌಲ್ನಿಂದ ತಂಡದ ಆಟಗಾರ ತಪ್ಸೀರ್ ವಿಕೆಟ್ ಉರುಳಿಸುವ ಮೂಲಕ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡಿತು. ಚಾಂಪಿಯನ್ ಟೀಮ್ ಹಂಟರ್ಸ್ ತಂಡಕ್ಕೆ 50,000 ನಗದು ಹಾಗೂ ಆಕರ್ಷಕ ಟ್ರೋಫಿ, ರನ್ನರ್ಸ್ ಹರಿಕಾ ಕ್ರಿಕೆಟರ್ಸ್ ತಂಡಕ್ಕೆ 30,000 ನಗದು ಹಾಗೂ ಆಕರ್ಷಕ ಟ್ರೋಫಿ, ತೃತೀಯ ಸ್ಥಾನ ಪಡೆದ ಚೆಯ್ಯಂಡಾಣೆ ಸೂಪರ್ ಕಿಂಗ್ಸ್ ತಂಡಕ್ಕೆ 10,000 ನಗದು ಹಾಗೂ ಆಕರ್ಷಕ ಟ್ರೋಫಿ ಹಾಗೂ 4ನೇ ಸ್ಥಾನ ಪಡೆದ ಅದ್ವಿತ್ ಕ್ರಿಕೆಟರ್ಸ್ ತಂಡಕ್ಕೆ ಆಕರ್ಷಕ ಟ್ರೋಫಿಯನ್ನು ನೀಡಲಾಯಿತು. ನಂತರ ಕೋಕೇರಿ ಪ್ರೀಮಿಯರ್ ಲೀಗ್ ಅಧ್ಯಕ್ಷ ಚೇನಂಡ ರೋಷನ್ ಚಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ನರಿಯಂದಡ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷ ರಾಜೇಶ್ ಅಚ್ಚಯ್ಯ, ಜಮಾಲ್ ಕಿಕ್ಕರೆ, ಕೆಪಿಎಲ್ನ ಉಪಾಧ್ಯಕ್ಷ ಪೆಮ್ಮಂಡ ದಕ್ಷತ್ ಸುಬ್ಬಯ್ಯ, ಕೋಶಾಧಿಕಾರಿ ಚೇನಂಡ ವಿಪಿನ್ ಗಣಪತಿ, ಪೊನ್ನಚಂಡ ಕಾಳಪ್ಪ, ಚೇನಂಡ ಹರ್ಷ ಅಯ್ಯಣ್ಣ, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಆಫ್ರಿಕಾ ತಂಡದ ಮೊದಲ ಒಂದೆಡೆ ಬದಲಾಗುತ್ತಾ ಇದೆ ಮೆಲ್ದೇವಯ್ಯ ಮೂಲಕ ಅವರ ಬಲವಾದ ಸಾರವನ್ನು ತುಂಬದ ಮತ್ತೊಂದು ಬಲವಾದ ಹೊಡೆತ ಬಂದದಾರಿಗೆ ಸಹಿತವಾದ ರೀತಿಯಲ್ಲಿ ಸೀತವಾಗಿ ಪವಿಲಿಯನ್ ದಾರಿ ತೋರಿಸಿದ ಶಕೀರ್ ಅವರ ಅರ್ಪಟ ಕಂಡು ಬರ್ತಾ ಇದೆ. ಕೊನೆ ಗಳಿಗೆಯಲ್ಲಿ ಪುಡಿದೇಳುತ್ತಾ ಇದ್ದಾನೆ ಈತ. ಅದ್ಭುತ ರೋಚಕ ಹೋರಾಟ ನೀಡಿ ಪ್ರಶಸ್ತಿ ಫೈನಲ್ ತಲುಪಿದ ತಂಡ ಹರಿಕಾ ಅತ್ಯುತ್ತಮವಾದ ಹೋರಾಟ ನೀಡಿ ಎಲಿಮಿನೇಟರ್ 2ನಲ್ಲಿ ನಿರ್ಗಮಿಸಿ ಉತ್ತಮವಾದ ಪ್ರದರ್ಶನ ನೀಡಿದ ಸಿಎಸ್ಕೆ ತಂಡದ ಆಟಗಾರರಿಗೆ ಅಭಿನಂದನೆಗಳು. ಕೆಪಿಎಲ್ ಸಂಸ್ಥೆ ವತಿಯಿಂದ ಕ್ರೀಡಾ ವಿಭಾಗಗಳ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು. ಅತಿ ಉತ್ತಮವಾದ ಪ್ರದರ್ಶನ ನೀಡಿದ್ದೀರಾ. ಥ್ಯಾಂಕ್ ಯು. ಅತಿ ಉತ್ತಮವಾದ ಹೋರಾಟಗಾರಿ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದ